ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಸ್ವರ್ಗವನ್ನು ಪ್ರವೇಶಿಸಲು. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಇಬ್ರಿಯರಿಗೆ 10, 19 ಮತ್ತು 20. ವಿಕ್ಟೋರಿಯಾ ರಾಣಿಯ ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಬಡ ಕ್ರಿಸ್ತ ಮಹಿಳೆ ತನ್ನ ದೊಡ್ಡ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಳು. ಅವಳು ಬಡವಳಾಗಿದ್ದರೂ ಅವಳು ಯಾವಾಗಲೂ ದೇವರನ್ನು ಸ್ತುತಿಸುವುದನ್ನು ಮತ್ತು ಸಂತೋಷದಿಂದ ಇರುವುದನ್ನು ರಾಣಿ ಗಮನಿಸುತ್ತಿದ್ದಳು. ಒಂದು ದಿನ ರಾಣಿಯು ಆ ಮಹಿಳೆಯನ್ನು ಭೇಟಿಯಾಗಲು ತನ್ನ ಹೃದಯದಲ್ಲಿ ಪ್ರೇರೇಪಿಸಲ್ಪಟ್ಟಳು ಮತ್ತು ಅವಳನ್ನು ಕೇಳಿದಳು, ಸಹೋದರಿ, ನೀವು ಯಾವಾಗಲೂ ಸಂತೋಷದಿಂದ ಹೇಗೆ ಇದ್ದೀರಿ? ಆ ಸ್ತ್ರೀಯು ಉತ್ತರಿಸುತ್ತಾ, ಮಹಾರಾಣಿ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ ಎಂಬ ಆಶೀರ್ವಾದದ ಭರವಸೆ, ನಮ್ಮ ಎಲ್ಲ ಅಕ್ರಮಗಳನ್ನು ತೆಗೆದುಹಾಕಿದನು ಮತ್ತು ಆತನ ಅಮೂಲ್ಯವಾದ ರಕ್ತದಿಂದ ಎಲ್ಲ ಶಾಪಗಳನ್ನು ಮುರಿದು ನಮ್ಮ ಸಾರ್ವಕಾಲಿಕ ಸಂತೋಷಕ್ಕೆ ಕಾರಣವಾಗಿದೆ. ರಾಣಿಯು ಬಡ ಮಹಿಳೆಗೆ ಸಹಾಯ ಮಾಡಲು ಬಯಸಿದಳು. ಆದ್ದರಿಂದ ಅವಳು ತನಗೆ ಏನು ಬೇಕು ಎಂದು ಆ ಮಹಿಳೆಯನ್ನು ಕೇಳಿದಳು. ರಾಣಿ ಪದೇ ಪದೇ ಕೇಳಿದಾಗ ಮಹಿಳೆ ಉತ್ತರಿಸಿದಳು, ಮಹಾರಾಣಿಯೇ, ನೀವು ನನ್ನನ್ನು ಸ್ವರ್ಗದಲ್ಲಿ ದೇವರ ಸನ್ನಿಧಿಯಲ್ಲಿ ಭೇಟಿಯಾಗುತ್ತೀರಿ ಎಂದು ನನಗೆ ಭರವಸೆಯನ್ನು ನೀಡಿ ಮತ್ತು ಅದು ನನಗೆ ತುಂಬ ಸಂತೋಷವನ್ನು ನೀಡುತ್ತದೆ. ಆ ಉತ್ತರವು ರಾಣಿಯ ಹೃದಯವನ್ನು ಕದಲಿಸಿತು ಮತ್ತು ಅವಳು ಗಂಭೀರವಾದ ಭರವಸೆಯನ್ನು ನೀಡಿದಳು ಮತ್ತು ಹೌದು, ಕರ್ತನಾದ ಯೇಸುವಿನ ಅಮೂಲ್ಯ ರಕ್ತದಿಂದ ನಾನು ಖಂಡಿತವಾಗಿಯೂ ನಿಮ್ಮನ್ನು ಸ್ವರ್ಗದಲ್ಲಿ ಭೇಟಿಯಾಗುತ್ತೇನೆ. ಕರ್ತನಾದ ಯೇಸು ಹೇಳಿದನು, ಸತ್ತವನಾದೆನು ಮತ್ತು ಇಗೋ, ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿ ಅವೆ. ಪ್ರಕಟಣೆ 1:18. ಕರ್ತನಾದ ಯೇಸು ತನ್ನ ಅಮೂಲ್ಯವಾದ ರಕ್ತದ ಮೂಲಕ ನಮ್ಮೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಯು ಈ ಜಗತ್ತಿಗೆ ಮಾತ್ರ ಅಲ್ಲ, ಆದರೆ ಅದು ಶಾಶ್ವತ. ಅದಕ್ಕಾಗಿಯೇ ಇಬ್ರಿಯರಿಗೆ ಪತ್ರದ ಲೇಖಕನು ಹೀಗೆ ಹೇಳುತ್ತಾನೆ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು. ಇಬ್ರಿಯರಿಗೆ 13:20. ಸೀನಾಯಿ ಪರ್ವತದಲ್ಲಿ ಮಾಡಿದ ಹಳೆಯ ಒಡಂಬಡಿಕೆಯನ್ನು ಕಲ್ಲಿನ ಹಲಗೆಯ ಮೇಲೆ ಬರೆಯಲಾಗಿದೆ. ಇಸ್ರಾಯೇಲರು ಅದನ್ನು ತಮ್ಮೊಂದಿಗೆ ಕೊಂಡೊಯ್ದು ಕಾನಾನನ್ನು ಸ್ವಾಧೀನಪಡಿಸಿಕೊಂಡರು. ಆದರೆ ಕಲ್ವಾರಿಯಲ್ಲಿ ಮಾಡಿದ ಒಡಂಬಡಿಕೆಯು ರಕ್ತದ ಒಡಂಬಡಿಕೆಯಾಗಿದೆ. ಇದು ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ನಮ್ಮನ್ನು ಸ್ವರ್ಗೀಯ ರಾಜ್ಯಕ್ಕೆ ಕರೆದೊಯ್ಯುತ್ತದೆ. ಇದು ಸ್ವರ್ಗವನ್ನು ತೆರೆಯುವ ಕ್ರಿಸ್ತನ ರಕ್ತ. ಸತ್ಯವೇದವು ಹೇಳುತ್ತದೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯದಾತನಿಗೂ ಪ್ರಥಮ ಫಲದಂತಾದರು. ಪ್ರಕಟಣೆ 14:4. ದೇವರ ಮಕ್ಕಳೇ, ನೀವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದರೆ ನೀವು ಸ್ವರ್ಗದ ಬಗ್ಗೆ ಆಗಾಗ್ಗೆ ಧ್ಯಾನಿಸಬೇಕು. ಕುರಿಮರಿಯ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು
ಬೆಳ್ಳಗಾಗಿಸಿದ ದೇವರ ಸಂತರೆಲ್ಲರೂ ಅಲ್ಲಿಗೆ ಬರುವರು. ನೆನಪಿಡಿ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಇಬ್ರಿಯರಿಗೆ 13:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.